ಒಂದು ಕಡೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇಲ್ಲ ಅಂತ ಕಣ್ಣೀರಿಡುತ್ತೆ ಇದ್ರೆ, ಇಡೀ ದೇಶದಾದ್ಯಂತ ಬೇರೆ ಬೇರೆ ಪ್ರದೇಶಗಳು ಅಕ್ಷರಶಃ ಮಳೆಗೆ ನಲಗಿ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಅದು ಮಹಾರಾಷ್ಟ್ರ, ಕೇರಳಂ, ಜಮ್ಮು ಕಾಶ್ಮೀರ, ಬೇರೆ ಬೇರೆ ರಾಜ್ಯಗಳು ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಮಳೆಗೆ ಸಂಬಂಧಪಟ್ಟಂಥ ಅಹಿತಕರ ಘಟನೆಗಳಿಂದ ಈ ತನಕ 62 ಜನ ಮಳೆಯ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಹಾಗಾದರೆ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ, ರಾಜ್ಯದ ಪರಿಸ್ಥಿತಿ ಏನು, ಎಲ್ಲೆಲ್ಲಿ ಅಹಿತಕರ ಘಟನೆ ಆಯಿತು, ಡೀಟೇಲ್ಸ್ ಎಲ್ಲ ನೋಡ್ತಾ ಹೋಗೋಣ. ಮಹಾರಾಷ್ಟ್ರದಲ್ಲಿ ಮೃತ್ಯು ಬಳೆ 62 ಬಲಿಯಾಗಿರೋ ಘಟನೆ. ಮಹಾರಾಷ್ಟ್ರದಲ್ಲಿ ಜೂನ್ 1ರಿಂದ ಜುಲೈ 8ರವರೆಗೆ ಮಳೆ ಅವಘಡ ಆಯಿತು. 62 ಜನ ಘಟನೆಯಲ್ಲಿ ಮೃತಪಟ್ಟರು. ಕಟ್ಟಡ ಕುಸಿತಕ್ಕೆ 25 ಜನ, ಸಿಡಿಲಿಗೆ 23 ಜನ ಮೃತಪಟ್ಟಿದ್ದಾರೆ. ಪ್ರವಾಹದ ಕಾರಣಕ್ಕಾಗಿ 2 ಜನ ಮೃತಪಟ್ಟಿರೋದು. ಪ್ರವಾಹದ ಕಾರಣಕ್ಕಾಗಿ 2 ಮೃತಪಟ್ಟರು. 74 ಮಂದಿಗೆ ಗಂಭೀರ ಗಾಯ ಆಗಿದೆ. 200ಕ್ಕೂ ಹೆಚ್ಚು ಜಾನುವಾರುಗಳು ಮೃತ್ಯುವಾಗಿದೆ. ಮುಂಬೈ, ಪುಣೆ, ನಾಸಿಕ್ನಲ್ಲಿ ಜನಜೀವನ ಸ್ತಬ್ಧ ಆಯಿತು. ರೈಲು ಸಂಚಾರ ವ್ಯತ್ಯಯಾಗಿದೆ. ಮುಖ್ಯಮಂತ್ರಿ ಫಡ್ನವೀಸ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರೆಲ್ಲ ನೆರವಿನ ಭರವಸೆ ಕೊಟ್ಟರು. ಒಟ್ಟು 62 ಜನ ಮೃತಪಟ್ಟಿದ್ದಾರೆ. ಗೋಡೆ ಕಟ್ಟಡ ಕುಸಿತಕ್ಕೆ 25, ಸಿಡಿಲು ಬಡಿತಕ್ಕೆ 23, ಭೀಕರ ಪ್ರವಾಹಕ್ಕೆ 2, ಒಂದು 74 ಜನ ಗಾಯಗೊಂಡಿದ್ದಾರೆ. 200 ಜಾನುವಾರುಗಳು, ಮನುಷ್ಯರ ಪ್ರಾಣ ಹೋಗೋದರ ಜೊತೆಗೆ ಜಾನುವಾರುಗಳು ಕೂಡ ಮೃತಪಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಮುಂಬೈನ ಈ ತಗ್ಗು ಪ್ರದೇಶಗಳು, ಅದು ಮುಂಬೈನಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಕರ್ನಾಟಕಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಅದರ ಪರಿಣಾಮ ಇವತ್ತು ಕೃಷ್ಣಾದಲ್ಲಿ, ಮಲಪ್ರಭಾದಲ್ಲೆಲ್ಲ ನೀರು ಹೆಚ್ಚಳ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆ ಮುಖಾಂತರ ಮೃತ್ಯು ಮಳೆಯಾಗಿದೆ ಮಹಾರಾಷ್ಟ್ರದಲ್ಲಿ. ಮತ್ತೊಂದು ಬೆಳವಣಿಗೆ, ನದಿಯಲ್ಲಿ ತೇಲಿದ 3,000 ಗ್ಯಾಸ್ ಸಿಲಿಂಡರ್. 3,000 ಗ್ಯಾಸ್ ಸಿಲಿಂಡರ್. ರಾಯಗಢದ HPCL ಬಾಟ್ಲಿಂಗ್ ಘಟಕಕ್ಕೆ ಪ್ರವಾಹದ ನೀರೆಲ್ಲ ನುಗ್ಗಿಬಿಡ್ತು. ಪಾತಾಳಗಂಗಾ ನದಿಯಲ್ಲಿ ತೇಲಿ ಹೋದಂಥ ಸಾವಿರಾರು LPG ಸಿಲಿಂಡರ್ಗಳು ಎಲ್ಲ ತೇಲಿ ಹೋಗ್ಬಿಡ್ತು. ಜೀವದ ಹಂಗು ತೊರೆದು ಸಿಲಿಂಡರ್ ಹಿಡಿಯೋದಕ್ಕೆಲ್ಲ ನದಿ ದಡದ ಜನ ಮುಗಿಬಿದ್ರು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂಥ ಮಳೆಯ ಪರಿಣಾಮ. ಸಿಲಿಂಡರ್ ಮುಟ್ಟಿದರೆ ಪ್ರಾಣಕ್ಕೆ ಅಪಾಯಕಾರಿ ಅಂತ ಜಿಲ್ಲಾಧಿಕಾರಿಗಳು ತುರ್ತು ಎಚ್ಚರಿಕೆ ಕೊಟ್ಟರು. ಸ್ಫೋಟದ ಭೀತಿ, ತಾಂತ್ರಿಕ ತಂಡದಿಂದ ಸಿಲಿಂಡರ್ ವಶಪಡಿಸಿಕೊಳ್ಳುವಂಥ ಕಾರ್ಯಾಚರಣೆ ಎಲ್ಲ ಆಗಿದೆ. ನೋಡಿ, ಸಿಲಿಂಡರ್ ತೇಲಿ ಹೋಗ್ತಾ ಇರೋದು ನೋಡ್ತಾ ಇದ್ದೀರಿ. ಮಳೆಯ ರಭಸ ಮತ್ತು ನೀರಿನ ರಭಸ ಇರುವ ಕಾರಣಕ್ಕಾಗಿ ಈ ಪರಿಪ್ರಮಾಣದ HPL ಬಾಟ್ಲಿಂಗ್ ಘಟಕ ಅಂತ ಒಂದು 3,000 LPG ಸಿಲಿಂಡರ್ ಹೀಗೆಲ್ಲ ಹೋಗ್ತಾ ಇತ್ತು ಪಾತಾಳಗಂಗಾ ನದಿಯಲ್ಲಿ. ಹೀಗಾಗಿ ಉಚಿತವಾಗಿ ಸಿಗುತ್ತೆ ಅಂತ ಜನ ಇಂಥದನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ತಾರೆ. ಈ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಏನೋ ತಾಂತ್ರಿಕವಾಗಿ ತೊಂದರೆ ಆಗ್ಬೋದು, ಬೇಡ ಇಂಥ ಅವಘಡಕ್ಕೆಲ್ಲ ಹೋಗಬೇಡಿ ಅಂತೆಲ್ಲ ಹೇಳಿದರು. ಇವುಗಳನ್ನು ತೆರವು ಕಾರ್ಯಾಚರಣೆ ಎಲ್ಲ ಮಾಡ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ, ಹುಲಿಕಲ್ನಲ್ಲಿ ಒಂದು ದಾಖಲೆ ಮಳೆಯಾಗಿದೆ. ದಾಖಲೆ ಮಳೆ. ಮಲೆನಾಡು ಅಕ್ಷರಶಃ ಜಲಾವೃತ ಆಗ್ತಾ ಇರೋದು. ಶಿವಮೊಗ್ಗದ ಹುಲಿಕಲ್ನಲ್ಲಿ 22.7 ಸೆಂಟಿಮೀಟರ್ ಭರ್ಜರಿ ಮಳೆ ದಾಖಲಾಗಿದೆ. ತುಂಗಾ, ಭದ್ರಾ ಮತ್ತು ಲಿಂಗನಮಕ್ಕಿ ಅಣೆಕಟ್ಟುಗಳಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳಾಗಿದೆ. ಶಿವಮೊಗ್ಗದಲ್ಲಿ ಅಪಾಯದ ಮಟ್ಟ ಮೀರಿ ತುಂಗಾ ನದಿ ಹರಿತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಸನದಲ್ಲಿ ಮೇಲ್ಛಾವಣಿ ಕುಸಿತಾಗಿದೆ, ಶಾಲೆಯದ್ದು ಒಂದು ಅನಾಹುತ ತಪ್ಪಿದೆ. ಕೊಡಗಿನಲ್ಲಿ ಮಣ್ಣು ಕುಸಿತದ ಭೀತಿ ಎದುರಾಗಿರುವುದು. ಕರಾವಳಿಯಲ್ಲಿ ಒಂದು ಕೊಂಚ ಮಟ್ಟದ ವರುಣಾರ್ಭಟ ಎಲ್ಲ ತಗ್ಗಿರುವುದನ್ನು ನೋಡ್ತಾ ಇದ್ದೀವಿ. 22.7 ಸೆಂಟಿಮೀಟರ್ ಹುಲಿಕಲ್ನಲ್ಲಿ, ಶಿವಮೊಗ್ಗದ ಹುಲಿಕಲ್ನಲ್ಲಿ ಆಗಿರುವಂತಹ ಮಳೆ. ತುಂಗಾ, ಭದ್ರಾ, ಲಿಂಗನಮಕ್ಕಿ ಜಲಾಶಯಗಳು ಸೇರಿದಂತೆ ರಾಜ್ಯದ ವಿವಿಧ ಜಲಾಶಯಗಳೆಲ್ಲವೂ ಕೂಡ ತುಂಬಿ ತುಳುತ್ತಾ ಇರೋದನ್ನು, ಅಂದರೆ ಅವುಗಳ ಪ್ರಮಾಣ ಹೆಚ್ಚಳ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕಳೆದ ಕೆಲವು ದಿನಗಳಿಂದ ಅವುಗಳ ಪ್ರಮಾಣ ಕಡಿಮೆ ಆಗ್ತಾ ಇತ್ತು. ಇದೀಗ ಮಳೆಯ ಕಾರಣಕ್ಕಾಗಿ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು, ರಾಜಧಾನಿ ದೆಹಲಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದು ರಾಜ್ಯದ್ದಾದರೆ ದೆಹಲಿಯ ಕತೆ. ರಾಜಧಾನಿ ದೆಹಲಿಯಲ್ಲಿ ರಾತ್ರೋರಾತ್ರಿ ಧಾರಾಕಾರವಾಗಿ ಮಳೆ ಸುರಿತು. ಮುಳುಗಡೆಯಾದಂಥ ರಸ್ತೆಗಳು, ಬುಡ ಸಮೇತ ಮರಗಳೆಲ್ಲ ಉರುಳಿ ಬಿತ್ತು. ನೋಯ್ಡಾ, ಗುರುಗ್ರಾಮದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು. ಕೆಲಸಕ್ಕೆ ಹೋಗಲೇ ಆಗದೆ, ಅಂದರೆ ಒಂದು ಇಂಡಸ್ಟ್ರಿಯಲ್ ಪ್ರದೇಶ ನೋಯ್ಡಾ. ಹೀಗಾಗಿ ಅಲ್ಲೆಲ್ಲ ಜನ ಪರದಾಡಿಬಿಟ್ರು. ಕೆಲವು ಖಾಸಗಿ ಕಂಪನಿಗಳಿಂದ ಉದ್ಯೋಗಿಗಳಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂದಿನ 48 ಗಂಟೆಗಳ ಕಾಲ ಆರೆಂಜ್ ಅಲರ್ಟನ್ನೆಲ್ಲ ದೆಹಲಿ ಸುತ್ತಮುತ್ತ ಕೊಟ್ಟಿರೋದು. ಇದು ದೆಹಲಿಗೆ ಸಂಬಂಧಪಟ್ಟಂತಹ ಸುದ್ದಿ. ಮತ್ತೊಂದು, ಜುಲೈ 10ರ ನಂತರ ಮುಂಗಾರು ದುರ್ಬಲ ಆಗುತ್ತೆ ಅಂತ. ಅಂದರೆ ಜೂನ್ 4ಕ್ಕೆ ಮುಂಗಾರು ಪ್ರವೇಶ ಆಗಿ ಅದಾದ ನಂತರ ದುರ್ಬಲ ಆಗಿತ್ತು. ಎಲ್ಲಿಯ ತನಕ? ಕಳೆದ 1 ವಾರದ ಹಿಂದೆ ತನಕ ಕೂಡ ದುರ್ಬಲ ಆಗಿತ್ತು. ಅದಾದ ನಂತರ ತನ್ನ ಪ್ರಮಾಣವನ್ನು ಹೆಚ್ಚಳ ಮಾಡಿಕೊಂಡಿತ್ತು. ಇದೀಗ ಜುಲೈ 11ರಿಂದ ರಾಜ್ಯದಲ್ಲಿ ಮಳೆ ಪ್ರಮಾಣ ಸಂಪೂರ್ಣವಾಗಿ ಇಳಿಕೆ ಆಗುತ್ತೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಮುಂಗಾರು ದುರ್ಬಲದ ಕತೆ ಇದು. ಕರ್ನಾಟಕದಲ್ಲಿ ಮತ್ತೆ ಬೇಸಿಗೆ ಅನುಭವ ಆಗುವಂಥ ಲಕ್ಷಣ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮತ್ತೆ ಉರಿ ಬಿಸಿಲೆಲ್ಲ ಆಗ್ಬೋದು. ಸಕಾಲಕ್ಕೆ ಮಳೆ ಆಗದೆ ಅನೇಕ ಸಮಸ್ಯೆಗಳೆಲ್ಲವೂ ಕೂಡ ಉಂಟಾಗಬಹುದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅಂದರೆ ಮಳೆ ಮತ್ತೆ ಹೋಗಿಬಿಟ್ರೆ ರೈತರಿಗೆ ಆತಂಕ ಎದುರಾಗುತ್ತೆ. ಯಾಕಂದರೆ ಈಗ ಬಿತ್ತನೆ ಮಾಡಿದ್ದಾರೆ, ಮಳೆ ಆಗ್ತಾ ಇದೆ, ಮತ್ತೆ ಮಳೆ ಅನಿರ್ದಿಷ್ಟ ಅವಧಿಗೆ ಏನಾದರೂ ಬರದೇ ಹೋದರೆ ರೈತರಿಗೆ ಅದು ಸಮಸ್ಯೆ ಆಗುತ್ತೆ. ಹೀಗಾಗಿ ಏನಾಗುತ್ತೆ ಹವಾಮಾನ ವಿಚಾರದಲ್ಲಿ, ಮಳೆಯ ವಿಚಾರದಲ್ಲಿ ಅಂತ ಕಾದು ನೋಡೋಣ.